ನರೇಂದ್ರ ಮೋದಿ ಅವರನ್ನ ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿ 20ನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ. ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡೋದು. ಭೇಟಿ ಮಾಡಿ ನೋಡಿ ದಿನ ಆಯ್ತು, ನಾವು ನಿಮ್ಗೆ ವರದಿ ಬಂದಿದೆ, ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮಾಡ್ರಿ ಅಂತ ಹೇಳಿದ್ರು. ಇವ್ರು ಏನ್ ಹೇಳಿದ್ರು ಗೊತ್ತಾ, ಅಮಿತ್ ಶಾ ನಾವು 20ನೇ ತಾರೀಕು ಭೇಟಿ ಮಾಡಿದ್ರು, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ನಿಮ್ಗೆ ತೀರ್ಮಾನ ಮಾಡಿ ಪರಿಹಾರ ಕೊಟ್ಬಿಡ್ತೀನಿ. ಇದೇ ಅಮಿತ್ ಶಾ ಹೇಳದ್ದು. ಯಾರು ಹೇಳದ್ದು? ಅಮಿತ್ ಶಾ. ಅಮಿತ್ ಶಾ ನಿನ್ನೆ ಚನ್ನಪಟ್ಟಣ ಸುಳ್ಳು ಹೇಳಿದಾರಲ್ಲ, ಅವ್ರು ಹೇಳದ್ದು. ಕರ್ನಾಟಕದಲ್ಲಿ ಬರಗಾಲ ಇದೆ, 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ. 18,171 ಕೋಟಿ ಪರಿಹಾರ ಕೇಳಿದ್ದೀರಿ. ನಾವು ಇವತ್ತಿನವರಿಗೆ ಕೊಡ್ಲಿಲ್ಲ. ನಾವು ಹೇಳಿದಿವಿ, ಇಷ್ಟು ದಿನ ಆಯ್ತು ನಾನು ಭೇಟಿ ಮಾಡಿ, ಮೆಮೊರಾಂಡಮ್ ಕೊಟ್ಟು 6 ತಿಂಗಳಾಯ್ತು. ಮೆಮೊರಾಂಡಮ್ ಕೊಟ್ಟು 6 ತಿಂಗಳು, 5 ತಿಂಗಳಾಯ್ತು. ಇವರು ಬಂದು ರಿಪೋರ್ಟ್ ಕೊಟ್ಟು, ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು 5 ತಿಂಗಳಾಯ್ತು. ಇವತ್ತಿನವರೆಗೆ 5 ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ, ಯಾಕೆ ಸುಳ್ಳು ಹೇಳ್ತೀರಿ, ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ? ಒಂದೇ ವೇಳಕ್ಕೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದ್ದೀರೋ ನೀವು ಸುಳ್ಳು ಹೇಳ್ತಾ ಇದ್ದೀರೋ ಚರ್ಚೆ ಆಗ್ಲಿ. ಅದಕ್ಕೆ ಬರಕ್ಕೆ ದಮ್ಮಿಲ್ಲ ಅವ್ರಿಗೆ, ಅದಕ್ಕೆ ಬರಕ್ ದಮ್ಮಿಲ್ಲ. ನಾನು ಹೇಳಿದೆ, ಮಿಸ್ಟರ್ ನರೇಂದ್ರ ಮೋದಿ, ಮಿಸ್ಟರ್ ನರೇಂದ್ರ ಮೋದಿಜಿ, ಮಿಸ್ಟರ್ ಅಮಿತ್ ಶಾ, ನಾನು ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ನೀವು ಸುಳ್ಳು ಹೇಳಿದ್ರೆ ಏನ್ ಮಾಡ್ಬೇಕು? ಅವರು ಏನ್ ಮಾಡ್ಬೇಕ್ರಿ? ಹೋಗ್ಬೇಕಲ್ವಾ? ಮತ್ತೆ ಅವ್ರಿಗೆ ಪಾಠ, ಸುಳ್ಳು ಹೇಳ್ತವ್ರಲ್ಲ, ಪಾಠ ಕಲ್ಸೋರು ಯಾರು? ನೀವು ಕಲಿಸ್ಬೇಕಲ್ವಾ? 26ನೇ ತಾರೀಕು ಏಪ್ರಿಲ್ 26ನೇ ತಾರೀಕು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ಅವರನ್ನು ನಿಲ್ಲಿಸಿದೆ. ಈ ಸುಳ್ಳು ಬಿಜೆಪಿಗೆ ಪಾಠ ಕಲಿಸ್ಬೇಕಲ್ವಾ? ಕಲಿಸ್ಬೇಕ ಬೇಡ? ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಗೆ ಪಾಠ ಕಲಿಸ್ಬೇಕ ಬೇಡ? ಈ ಅನ್ಯಾಯ ಸಮರ್ಥನೆ ಮಾಡ್ತಕ್ಕಂಥ ಕರ್ನಾಟಕದ ಬಿಜೆಪಿ ಅವರಿಗೆ ಬುದ್ಧಿ ಕಲಿಸ್ಬೇಕ ಬೇಡ? ಹಂಗಾಗದಾದ್ರೆ 26ನೇ ತಾರೀಕು ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಹೇಳ್ಬೇಕು. ನೀವೆಲ್ಲ ನಿಮ್ಮ ಊರುಗಳಲ್ಲಿ, ನಿಮ್ಮ ಬೀದಿಗಳಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ಹೋಗಿ ಲಕ್ಷ್ಮಣ್ಗೆ ಓಟ್ ಕೊಡಿ. ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕಿ, ಹಸ್ತದ ಗುರುತಿನ ಮುಂದೆ ಬಟನ್ ಒತ್ತಿ, ಹಸ್ತದ ಗುರುತಿನ ಮುಂದೆ ಬಟನ್ ಒತ್ತಿ. ಲಕ್ಷ್ಮಣ್